ನಮಸ್ಕಾರ ಸ್ನೇಹಿತರೆ, ಮಾರ್ಲ್ ಆರ್ಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನೋಡಿ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಅಂಚೆ ಇಲಾಖೆ ಅಂದರೆ ಇಂಡಿಯಾ ಪೋಸ್ಟ್ GDSನಿಂದ 3ನೇ ಮೆರಿಟ್ ಪಟ್ಟಿಯನ್ನು ಪ್ರಕಟ ಮಾಡಲಾಗಿದೆ. ಈಗ ಆಲ್ರೆಡಿ 2 ಏನಪ್ಪ ಅಂದರೆ ಪಟ್ಟಿಗಳನ್ನು ಬಿಡುಗಡೆ ಮಾಡಿದ್ರು. ಅದರಲ್ಲಿ ಸಾಕಷ್ಟು ಜನ ಅಭ್ಯರ್ಥಿಗಳು ಆಯ್ಕೆ ಆಗಿ ಏನಪ್ಪ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಮಾಡಿದ್ದಾರೆ. ಈಗ 3ನೇ ಮೆರಿಟ್ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಈ ಒಂದು 3ನೇ ಮೆರಿಟ್ ಪಟ್ಟಿಯಲ್ಲಿ ಯಾವ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ, ಹಾಗೆ ಮೆರಿಟ್ ಅಂಕ ಎಷ್ಟು ನಿಂತಿದೆ, ಹಾಗೆ ಇಲ್ಲಿ ಇವರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವ ದಿನಾಂಕದಂದು ಇರುತ್ತೆ, ಎಲ್ಲ ಮಾಹಿತಿ ನಿಮಗೆ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮಿಸ್ ಮಾಡಿದ ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಇನ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ಥಟ್ ಅಂತ ನೋಟಿಫಿಕೇಶನ್ ಬರುತ್ತೆ. ಈಗ ಈ ಒಂದು ವಿಡಿಯೋದಲ್ಲಿ ಈ ಒಂದು ಮೆರಿಟ್ ಪಟ್ಟಿಯನ್ನು ನಿಮಗೆ ಯಾವ ರೀತಿ ನಿಮ್ಮ ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ಅದನ್ನು ಕೂಡ ಹೇಳ್ತಾ ಹೋಗ್ತೀನಿ ನೋಡಿ. ಈಗ ಅದಕ್ಕೂ ಮುಂಚೆ ನೋಡಿ, ಭಾರತೀಯ ಅಂಚೆ ಇಲಾಖೆಯು 2026ನೇ ಸಾಲಿನ ಗ್ರಾಮೀಣ ಡಾಕ್ ಸೇವಕ ಅಂದರೆ GDS ವೇಳಾಪಟ್ಟಿ 1ರ ನೇಮಕಾತಿಗೆ ಸಂಬಂಧಿಸಿದಂತೆ 3ನೇ ಸುತ್ತಿನಲ್ಲಿ ಶಾರ್ಟ್ಲಿಸ್ಟ್ ಆಗಿರುವ ಅಭ್ಯರ್ಥಿಗಳ ಪಟ್ಟಿಯನ್ನು ಸೋಮವಾರ ಅಂದರೆ ಮೇ 5, 2026ರಂದು ಪ್ರಕಟಿಸಿದೆ. ಸೊ ಈಗ ಈ ಒಂದು ನಿಮಗೆ ಏನಪ್ಪ ಅಂದರೆ PDF ಬೇಕಂದರೆ ಅವರ ಒಂದು ಆಫಿಷಿಯಲ್ ವೆಬ್ಸೈಟ್ indiapost.gov.in ಅಂತ ಅವರ ಒಂದು ಆಫಿಷಿಯಲ್ ವೆಬ್ಸೈಟ್ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ ನೀವು ನಿಮ್ಮ ಒಂದು PDF ಅನ್ನು ಡೌನ್ಲೋಡ್ ಮಾಡ್ಕೋಬೋದು. ಲಿಂಕ್ ಬೇಕಂದರೆ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಹೆಸರನ್ನು ಚೆಕ್ ಮಾಡ್ಕೋಬೋದು. ಈಗ ಇಲ್ಲಿ ದಾಖಲಾತಿ ಪರಿಶೀಲನೆ ಕೊಟ್ಟಿದ್ದಾರೆ, ಅದನ್ನು ಕೂಡ ನೋಡ್ತಾ ಹೋಗಿ. ನೋಡಿ, ಕರ್ನಾಟಕ ವೃತ್ತಕ್ಕೆ ಸಂಬಂಧಿಸಿದಂತೆ ಸದರಿ ಈ ಒಂದು ಪಟ್ಟಿಯಲ್ಲಿ ಒಟ್ಟು 329 ಅಭ್ಯರ್ಥಿಗಳು ಶಾರ್ಟ್ ಲಿಸ್ಟ್ ಆಗಿದ್ದಾರೆ. ಅಂದರೆ ಈ ಒಂದು ಶಾರ್ಟ್ ಲಿಸ್ಟ್ನಲ್ಲಿ ಸೆಲೆಕ್ಷನ್ ಆಗಿದ್ದಾರೆ ಅಂತ ಅರ್ಥ. ನೋಡಿ, ದಾಖಲಾತಿ ಪರಿಶೀಲನೆಗಾಗಿ ತಾವು ಈಗಾಗಲೇ ಆಯ್ಕೆ ಮಾಡಿಕೊಂಡಿರೋ ವಿಭಾಗೀಯ ಕಚೇರಿಗೆ ಅಂದರೆ ನಿಮ್ಮ ಹೆಸರಿನ ಮುಂದೆ ಒಂದು ಅಡ್ರೆಸ್ನ ಕೊಟ್ಟಿರ್ತಾರೆ. ಅಲ್ಲಿ ನೀವು ನಿಗದಿತ ಮೂಲ ದಾಖಲೆಗಳ ಜೊತೆಗೆ 2 ಸೆಟ್ ಜೆರಾಕ್ಸ್ ಪ್ರತಿಗಳನ್ನು ಅಂದರೆ ಜೆರಾಕ್ಸ್ ಪ್ರಿಂಟ್ಗಳನ್ನು ತೆಗೆದುಕೊಂಡು ಮೇ 25ರೊಳಗಾಗಿ ನೀವು ಭೇಟಿ ನೀಡಿ ನಿಮ್ಮ ವರದಿಗಳನ್ನು ಏನಪ್ಪ ಅಂದರೆ ವರದಿ ಮಾಡಿಕೊಳ್ಳಲು ಸೂಚಿಸಲಾಗಿದೆ. ಅಂದರೆ ನಿಮ್ಮ ಡಾಕ್ಯುಮೆಂಟ್ಗಳು ಕರೆಕ್ಟಾಗಿ ಇದೆಯೋ ಅಥವಾ ಫೇಕ್ ಇದೆಯೋ, ಹಾಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಎಲ್ಲ ಮಾಹಿತಿ ನಿಮಗೆ ಅಲ್ಲಿ ಏನಪ್ಪ ಅಂದರೆ ನೀಡಲಾಗುತ್ತೆ. ಸೊ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಅವರು ಏನು ಹೇಳಿದ್ದಾರೆ ಇಲ್ಲಿ, ನಿಗದಿತ ಮೂಲ ದಾಖಲೆಗಳ ಜೊತೆಗೆ 2 ಸೆಟ್ ಜೆರಾಕ್ಸ್ ಪ್ರತಿಗಳನ್ನು ತೆಗೆದುಕೊಂಡು ಮೇ 25ರೊಳಗಾಗಿ ಭೇಟಿ ನೀಡಬೇಕಂತ ಹೇಳಿದ್ದಾರೆ. ಈಗ PDF ಓಪನ್ ಮಾಡಿ ನಿಮಗೆ ಯಾವ ಊರಿಗೆ ಆಗಿರ್ಬೋದು, ಯಾವ ಕೆಟಗರಿ ಆಗಿರ್ಬೋದು, ಎಷ್ಟು ಮೆರಿಟ್ ನಿಂತಿದೆ ಅದನ್ನು ಹೇಳ್ತಾ ಹೋಗ್ತೀನಿ. ಸೊ ವಿಡಿಯೋ ಕೊನೆವರೆಗೂ ನೋಡಿ. ಈಗ ಇಲ್ಲಿ ಒಂದಿಷ್ಟು ಜಿಲ್ಲೆಗಳ ಕಟಾಪ್ ಮಾತ್ರ ಹೇಳ್ತಾ ಹೋಗ್ತೀನಿ. ಯಾಕಂತಂದರೆ ಇಲ್ಲಿ ಒಟ್ಟು 13 ಪೇಜ್ PDFನ್ನು ಕ್ರಿಯೇಟ್ ಮಾಡಿದ್ದಾರೆ ಅಥವಾ ಶಾರ್ಟ್ ಲಿಸ್ಟ್ ಬಿಡುಗಡೆ ಆಗಿದೆ. ಸೊ ಇದನ್ನಷ್ಟು ಹೇಳ್ತಾ ಕುಂತರೆ ಒಂದು ಏನಪ್ಪ ಅಂದರೆ 40 ನಿಮಿಷಗಳ ವಿಡಿಯೋ ಆಗುತ್ತೆ. ನಿಮಗೂ ಕೂಡ ನೋಡಲಿಕ್ಕೆ ಏನಪ್ಪ ಅಂದರೆ ತುಂಬ ಲೆಂದಿ ಆಗುತ್ತೆ. ಸೊ ಅದಕ್ಕಾಗಿ ಒಂದಿಷ್ಟು ಜಿಲ್ಲೆಗಳ ಕಟಾಪನ್ನು ಮಾತ್ರ ಹೇಳ್ತೀನಿ. ನಿಮಗೆ ಉಳಿದಂಥ ಜಿಲ್ಲೆಗಳ PDF ಈ ಒಂದು ಫುಲ್ PDF ನಿಮಗೆ ನನ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ಸಿಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಡೈರೆಕ್ಟಾಗಿ ನಿಮ್ಮ ಹೆಸರನ್ನು ಚೆಕ್ ಮಾಡ್ಕೋಬೋದು. ಟೆಲಿಗ್ರಾಮ್ ಚಾನಲ್ ಲಿಂಕ್ ಬೇಕಂದರೆ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದರ ಮೇಲೆ ಏನಪ್ಪ ಅಂದ್ರೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಪೋಸ್ಟಿನ PDF ಪಡ್ಕೋಬೋದು. ಸೊ ಈಗ ಇಲ್ಲಿ ಬಾಗಲಕೋಟೆ ಡಿವಿಷನ್ ನೋಡ್ತಾ ಹೋದರೆ ನೋಡಿ, UR ಅಭ್ಯರ್ಥಿಗಳಿಗೆ 98.88 ನಿಂತಿದೆ. ಬಾಗಲಕೋಟೆ ಡಿವಿಷನ್ನಲ್ಲಿ UR ಅಭ್ಯರ್ಥಿಗಳು ಅಂದರೆ ಇಲ್ಲಿ ಅಲಗೂರಿನಲ್ಲಿ 98 ನಿಂತಿದೆ. ಹಾಗೆ ಅಸಂಗಿದಲ್ಲಿ UR ಅಭ್ಯರ್ಥಿಗಳಿಗೆ 99.04ಗೆ ನಿಂತಿದೆ. ಹಾಗೆ ಬಾಗಲಕೋಟೆ ಡಿವಿಷನ್ ಇಲ್ಲಿ PWD DE ಅಭ್ಯರ್ಥಿಗಳಿಗೆ 93.92ಗೆ ನಿಂತಿದೆ. ನಂತರ ಬಾಗಲಕೋಟೆ ಡಿವಿಷನ್ನಲ್ಲಿ UR ಅಭ್ಯರ್ಥಿಗಳಿಗೆ 98.88, ಹಾಗೆಯೇ ಬಾಗಲಕೋಟೆ ಡಿವಿಷನ್ನಲ್ಲಿ SC ಅಭ್ಯರ್ಥಿಗಳಿಗೆ 98.08ಗೆ ಏನಪ್ಪ ಅಂದರೆ ಕಟ್ ಆಫ್ ನಿಂತಿರುತ್ತೆ. ನಂತರ ಬಾಗಲಕೋಟೆ ಡಿವಿಷನ್ ನಂದಿಕೇಶ್ವರ ಇಲ್ಲಿ UR ಅಭ್ಯರ್ಥಿಗಳಿಗೆ 98.88 ಮೆರಿಟ್ ನಿಂತಿದೆ. ನಂತರ ಬಾಗಲಕೋಟೆ ಡಿವಿಷನ್ ಸುನಗ್ ಇಲ್ಲಿ OBC ಅಭ್ಯರ್ಥಿಗಳಿಗೆ 98.72 ಕಟ್ ಆಫ್ ನಿಂತಿದೆ. ನಂತರ ಬಾಗಲಕೋಟೆ ಡಿವಿಷನ್ ಟೊಗುನ್ಸಿ ಇಲ್ಲಿ OBC ಅಭ್ಯರ್ಥಿಗಳಿಗೆ 98.72 ಮತ್ತು ಬಾಗಲಕೋಟೆ ಡಿವಿಷನ್ನಲ್ಲಿ ತುಂಗಲ್ ಇಲ್ಲಿ OBC ಅಭ್ಯರ್ಥಿಗಳಿಗೆ 98.72 ಕಟ್ ಆಫ್ ನಿಂತಿದೆ. ನಂತರ ಬಳ್ಳಾರಿ ಡಿವಿಷನ್ ನೋಡ್ತಾ ಹೋಗೋಣ. ಬಳ್ಳಾರಿ ಡಿವಿಷನ್ನಲ್ಲಿ ಬಳ್ಳಾರಿ ಏನಪ್ಪ ಅಂದರೆ ಜ್ಞಾನಸಾಗರ ಇಲ್ಲಿ UR ಅಭ್ಯರ್ಥಿಗಳಿಗೆ SC ಅಭ್ಯರ್ಥಿಗಳಿಗೆ 97.44ಗೆ ಮೆರಿಟ್ ನಿಂತಿರುತ್ತೆ. ನಂತರ ಬಳ್ಳಾರಿ ಡಿವಿಷನ್ನಲ್ಲಿ ಕಮಲಾಪುರ್ ಇಲ್ಲಿ UR ಅಭ್ಯರ್ಥಿಗಳಿಗೆ 98.56, ಹಾಗೆ
MS ಕೋಟಾ ಇಲ್ಲಿ ಯುವ ಅಭ್ಯರ್ಥಿಗಳಿಗೆ 98.56. ನಂತರ ಬಳ್ಳಾರಿ ಡಿವಿಷನ್ನಲ್ಲಿ ನಿತ್ತೂರು ಇಲ್ಲಿ SC ಅಭ್ಯರ್ಥಿಗಳಿಗೆ 97.6. ಹಾಗೆಯೇ ರಾಜ್ಪುರ್ ಇಲ್ಲಿ OBC ಅಭ್ಯರ್ಥಿಗಳಿಗೆ 98.08. ಹಾಗೆಯೇ ಉಡೇಗುಳಂ ಇಲ್ಲಿ ಯುವ ಅಭ್ಯರ್ಥಿಗಳಿಗೆ 99.68. ಹಾಗೆ ವಡ್ಡು ಇಲ್ಲಿ OBC ಅಭ್ಯರ್ಥಿಗಳಿಗೆ 98.08. ಮತ್ತು ಬನ್ನೂರು ಇಲ್ಲಿ ಬೆಳಗಾವಿ ಜಿಲ್ಲಾ ನೋಡ್ತಾ ಹೋಗೋಣ. ಬೆಳಗಾವಿ ಡಿವಿಷನ್ನಲ್ಲಿ ಬನ್ನೂರು ಯುವ ಅಭ್ಯರ್ಥಿಗಳಿಗೆ 98.4. ಹಾಗೆಯೇ ಬೆಳಗಾವಿ ಡಿವಿಷನ್ನಲ್ಲಿ ಬೆಳಗಾವಿ ಮಾರುತಿ ಎಕ್ಸ್ಟೆನ್ಷನ್ SO ಇಲ್ಲಿ ಯುವ ಅಭ್ಯರ್ಥಿಗಳಿಗೆ 98.4ಗೆ ಮೆರಿಟ್ ನಿಂತಿದೆ. ಸೊ ಇಲ್ಲಿ ಬೆಳಗಾವಿ ಡಿವಿಷನ್ನಲ್ಲಿ ಬೆಳವಡಿ ಇಲ್ಲಿ ಯುವ ಅಭ್ಯರ್ಥಿಗಳಿಗೆ 98.4. ಹಾಗೆಯೇ ಚಿಲ್ಮೂರು ಇಲ್ಲಿ ಯುವ ಅಭ್ಯರ್ಥಿಗಳಿಗೆ 98.4. ಹಾಗೆ ಹಲಸಿ ಇಲ್ಲಿ ಕೂಡ ಏನಪ್ಪ ಅಂದರೆ ಯುವ ಅಭ್ಯರ್ಥಿಗಳಿಗೆ 98.4 ಮೆರಿಟ್ ನಿಂತಿರುತ್ತೆ. ನಂತರ ಇಲ್ಲಿ ಕಂಗ್ರಾಳಿಯಲ್ಲಿ ಯುವ ಅಭ್ಯರ್ಥಿಗಳಿಗೆ 98.4 ನಿಂತಿದೆ. ಹಾಗೆ ಮಚ್ಚೆ ಇಲ್ಲಿ OBC ಅಭ್ಯರ್ಥಿಗಳಿಗೆ 98.4. ಹಾಗೆ ನೋಡ್ತಾ ಹೋಗಿ ಪರವಾಡ ಇಲ್ಲಿ SC ಅಭ್ಯರ್ಥಿಗಳಿಗೆ 98.24. ನಂತರ ಶ್ರೀ ಕ್ಷೇತ್ರ ಸೊಗಲ ಇಲ್ಲಿ ಯುವ ಅಭ್ಯರ್ಥಿಗಳಿಗೆ 98.72 ನಿಂತಿದೆ. ಸುಳೆಬಾವಿ ಯುವ ಅಭ್ಯರ್ಥಿಗಳಿಗೆ 98.4. ಹಾಗೆ ದೊಡ್ಡಗುಬ್ಬಿ ಯುವ ಅಭ್ಯರ್ಥಿಗಳಿಗೆ 97.6.